ಇವತ್ತು ಅವರು ಜನನ ಹೆಚ್ಚು ಇವತ್ತು ನಮ್ಮೆಲ್ಲರನ್ನ ಇಡೀ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರ ಜಾತಿ ಜನಾಂಗ ಧರ್ಮಗಳನ್ನು ಒಂದುಗೂಡಿಸಿ ಒತ್ತಡಿಗೆ ತಮ್ಮ ದಾರಿಯಲ್ಲಿ ಒಯ್ತಕ್ಕಂಥ ಕೆಲಸ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಬೇಕಾಗ್ತದೆ. ಆ ಒಂದು ದಿಶೆಯಲ್ಲಿ ನಾನು ಹೇಳ್ತಿರೋದು ಅಂಬೇಡ್ಕರ್ ಹುಟ್ಟಿದ್ರೆ ಏನಾಗ್ತಿತ್ತು ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಅದೇ ಹೇಳಿದೆ ನಾನು. ಇವತ್ತು 12ನೇ ಶತಮಾನದಲ್ಲಿ ಬಸವಣ್ಣವರು ಎಲ್ಲರ ಸರಿಸಮಾನ, ಎಲ್ಲರೂ ಒಂದೇ ಇದು ಅಂತಕ್ಕಂಥ ರೀತಿಯ ಒತ್ತನ್ನು ಬಸವಣ್ಣವರು ಮಾಡಿದರೆ, ಅದೇ ರೀತಿ ಇವತ್ತು ಭಾರತ ರತ್ನ ಅಂಬೇಡ್ಕರ್ ಅವರು ಇವತ್ತು ಸಮಾಜದಲ್ಲಿ ಕೀಳು ಬೇರು ಅಂತಕ್ಕಂಥದ್ದು ನಿವಾರಣೆ ಮಾಡ್ತಕ್ಕಂಥ ಇದು ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ. ಇವತ್ತು ನಾನು ಮೇಲು ನಾನು ಕೀಳು ಅಂತಕ್ಕಂಥದ್ದು ಮುಂದುವರೆದಿದ್ದರೆ ಒಬ್ಬರಿಗೊಬ್ಬರು ಕಚ್ಚಾಡಿ ನಾವೆಲ್ಲರೂ ಸಾಯ್ತಿದ್ವಿ. ಅಂಥ ಇದು ಏನಪ್ಪ ಅಂದರೆ ಹಲವಾರು ಜನಾಂಗದ ಧರ್ಮಗಳು ಮತ್ತು ಎಲ್ಲ ಏನಪ್ಪ ಅಂತಂದರೆ ಜಾತಿ ಜನಾಂಗದವರು ಕೂಡ ತಮ್ಮ ಸಂವಿಧಾನದಲ್ಲಿ ಬರೆದು ಒಂದೇ ನಾವೆಲ್ಲರೂ ಅಂತಕ್ಕಂಥದ್ದು, ಒಂದೇ ದಾರಿಯಲ್ಲಿ ನಡೀತಕ್ಕಂಥದ್ದು, ನಾವೆಲ್ಲರೂ ಒಂದೇ ಅಂತಕ್ಕಂಥ ಒಂದು ಭಾವನೆ ಜನರಲ್ಲಿ ಮೂಡಿಸತಕ್ಕಂಥ ಕೆಲಸ ಮಾಡಿದವರು ಯಾರನ್ನಿದ್ದರೆ ಭಾರತ ರತ್ನ ಅಂಬೇಡ್ಕರ್ ಅವರು ಅಂತ ನಾನು ಹೇಳಬೇಕಾಗ್ತದೆ. ಅಂದಿನ ದಿವಸ ಬಸವಣ್ಣವರು ಮಾಡಿದವರು, ಇವತ್ತೇನಪ್ಪ ಅಂದರೆ ಭಾರತ ರತ್ನ ಅಂಬೇಡ್ಕರ್ ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾತು ಕೂಡ ನಾವು ನೆನೆಸಿಕೊಳ್ಬೇಕಾಗ್ತದೆ. ಹೀಗಾಗಿ ಅಂಬೇಡ್ಕರ್ ಕೊಟ್ಟಂಥ ಇದು ಕೊಡುಗೆ ಇದು ನಮಗೆ. ಅವ್ರು ಐದರಂತ ನಾವು ಸುರಕ್ಷಿತವಾಗಿ ಇವತ್ತೇನಪ್ಪ ಅಂದರೆ ನಿಧಿ ಮಾಡ್ತಕ್ಕಂಥ ಕೆಲಸ ಆಗಿದೆ. ಭಾರತ ರತ್ನ ಅಂಬೇಡ್ಕರ್ ಇರಲಿದ್ದರೆ ನಾವು ನಿದ್ದೆ ಕೂಡ ಮಾಡಲಾರಂಥ ಪರಿಸ್ಥಿತಿಯಲ್ಲಿ ನಾವು ಇವತ್ತಿನ ದಿವಸ ಆಗ್ತಿತ್ತು. ಹಾಗಾಗಿ ನಾವು ಭಾರತ ರತ್ನ ಅಂಬೇಡ್ಕರ್ ಅವರನ್ನು ಎಷ್ಟು ನಾವು ನೆನೆಸಿದ್ರು ಕಮ್ಮಿ ಅಂತಕ್ಕಂಥ ಮಾತುಗಳು ಇಷ್ಟೊಂದು. ಅವರು ಬಾಲ್ಯ ಜೀವನ ಎಜುಕೇಷನ್ ನೋಡಿದಾಗ ನಮಗೆ ಕಣ್ಣಾಗೆ ನೀರು ಬರ್ತದೆ. ಅವ್ರನ್ನೇನಪ್ಪ ಅಂದ್ರೆ ಪರಿಕೆಯವರು ಕಾಣಂಗೆ ಕಾಣಿಸಿದ್ರು ಅವತ್ತಿನ ದಿವಸ ಎಜುಕೇಷನಲ್ಲಿ. ಅಂಥ ಒಂದು ಕಷ್ಟ ಕಾಲದಲ್ಲಿರೋರು ಎಜುಕೇಷನ್ ಮುಗಿಸ್ಕೊಂಡು ಇವತ್ತು ಈ ಒಂದು ಜನರ ಸಮಾನತೆಯ ಏಕತೆಗೆ ಅವರು ಭಾರತ ದೇಶದಲ್ಲಿ ಹೋರಾಡಿ ಇವತ್ತು ನಮ್ಮನ್ನು ಸುರಕ್ಷಿತವಾಗಿ ಇರತಕ್ಕಂಥ ಕೆಲಸ ಇವತ್ತು ಭಾರತ ರತ್ನ ಅಂಬೇಡ್ಕರ್ ಅವರು ಮಾಡಿದ್ದಾರೆ. ಈ ಕೊಡುಗೆ ಅವ್ರಿಗೆ ಸಲ್ತದೆ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀವಿ. ಇವತ್ತು ಅವತ್ತಿನ ದಿವಸ ನಾವು ದಲಿತರು ನಾವು ಇವತ್ತು ಬಾವಿಯಲ್ಲಿ ಹೋಗಿ ನೀರು ಕೊಡೋಕ್ಕೆ ಅವಕಾಶ ಇದ್ದಿಲ್ಲ. ನಾವು ಬಾವಿಯಾಗೆ ಇಳಿದು ನೀರು ಕುಡಿತಕ್ಕಂಥ ಮಾತಿದ್ದಿಲ್ಲ. ನಮ್ಮನ್ನು ಕಳೆದ ದೂರ ಸೇರ್ತಕ್ಕಂಥ ಮಾತಿತ್ತು. ನಾವು ಬಡ ಅಕಲ್ಪಿತ ಅವ್ರನ್ನ ಏನಾರು ಮಾಡಿದರೆ ಈ ನೀರು ತಗೊಂಡು ಹಿಂಗೆ ಜುಮ್ಕರಿಸ್ಕೊಡ್ತು. ಅಂಥ ಪರಿಸ್ಥಿತಿಯಲ್ಲಿ ಈ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆದು ರೂಪಿಸಿ ಪ್ರತಿಯೊಂದು ಏನಪ್ಪ ಅಂತಂದರೆ ಎಲ್ಲರಿಗೂ ಸಮಾನ ಆದಂಥ ಒಂದು ಸಂವಿಧಾನ ರೂಪಿಸಿ ಇವತ್ತು ನಮ್ಮನ್ನು ಎಲ್ಲರ ಮೇಲು ಕೀಳು ಅನ್ನುವ ರೀತಿಯಲ್ಲಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ಮೂಡಿಸಿದಂಥವ್ರು ಯಾರನ್ನಿದ್ರೆ ಅಂಬೇಡ್ಕರ್, ಭಾರತ ರತ್ನ ಅಂಬೇಡ್ಕರ್. ಇವತ್ತು ಅವರು ಎಷ್ಟೇ ಕಷ್ಟ ಬಂದರು, ಎಷ್ಟೇ ಇದು ಬಂದರು, ಇವತ್ತು ಏನಪ್ಪ ಅಂತಂದರೆ ನಾವು ಏನಪ್ಪ ಅಂದರೆ ಭಾರತ ದೇಶದವರು, ನಾವು ಭಾರತ ದೇಶದ ಪ್ರತಿಯೊಬ್ಬರು ಯಾವ ಜಾತಿ ಆಗಲಿ, ಯಾವ ಧರ್ಮ ಆಗಲಿ, ಯಾರಾಗಲಿ ನಾವೆಲ್ಲರೂ ಒಂದೇ. ನಾವು ಇದಕ್ಕೆ ಏನಪ್ಪ ಅಂದರೆ ಯಾರು ಏನಾರು ಮಾಡತಕ್ಕಂಥ ರೀತಿಯಲ್ಲಿ ಇವತ್ತು ಅಂಬೇಡ್ಕರ್ ಅವರು ಹೇಳಿದರು.
ಅದೇ ಪ್ರಕಾರ ಇವತ್ತಿನ ದಿವಸ ಅವರು ಐದರಂತ ನಾವು ಇವತ್ತು ನಿದ್ರೆ ಮಾಡ್ತಕ್ಕಂಥ ಕೆಲಸಗಳು ಇವತ್ತು ಆಗಿದೆ ಅಂತ ನಾನು ಗಂಟಾಕಸುವಾಗಿ ಹೇಳ್ತೇನೆ. ಇವತ್ತು ಅಂಬೇಡ್ಕರ್ ಹುಟ್ಟಿದ್ರೆ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಹೋಗ್ತಿತ್ತೋ ಗೊತ್ತಾಗಲ್ಲ. ಒಬ್ರಿಗೊಬ್ಬರು ಕಚ್ಚಾಡಿ ಒಬ್ರಿಗೊಬ್ಬರು ತಿಳ್ಕೊಂಡು ನಾವೇನಪ್ಪ ಅಂದರೆ ಕಲ್ಲಬಲ್ಲೆ ಆಗಿ ಕಕ್ಕಪಿಕೆ ಆಗಿ ಪ್ರಪಂಚ ಮಾಡ್ತಕ್ಕಂಥ ರೀತಿಯಲ್ಲಿ ಇರ್ತಿದ್ವಿ. ಅಂಥ ಒಂದು ಇದು ಇವತ್ತು ಎಲ್ಲರಿಗೂ ಸರಿಸಮಾನವಾದಂಥ ಹಕ್ಕುಗಳು ಕೊಟ್ಟು ಎಲ್ಲರಿಗೂ ಸರಿಸಮಾನವಾದಂಥ ಧರ್ಮ ಕೊಟ್ಟು ಏನಪ್ಪ ಅಂತಂದರೆ ತಾವು ಉತ್ತಮವಾದಂಥ ಸಲಹೆಗಳು ಇವತ್ತು ಸಂವಿಧಾನದಲ್ಲಿ ರೂಪಿಸಿಕೊಂಡು ಬರೆದಂಥ ಸನ್ಮಾನ್ಯ ಶ್ರೀ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ವಿಶಿಷ್ಟತೆ, ನಾವು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ ಅಂತಕ್ಕಂಥ ಮಾತು ಹೇಳ್ತೀವಿ. ಇದು ಸವಿಸ್ತರವಾಗಿ ಇವತ್ತು ಏನಪ್ಪ ಅಂದರೆ ಇನ್ನೂ ಹೆಚ್ಚಿನವರು ಮಾತಾಡ್ತಕ್ಕಂಥವ್ರಿದ್ದಾರೆ. ಅಂಬೇಡ್ಕರ್ ಐದಿವಂತ ನಾವು ಇವತ್ತೆಲ್ಲರೂ ಈ ರೀತಿಯಲ್ಲಿ ಕುಂತು ನಾಲ್ಕು ಮಾತು ಕೇಳೋದಕ್ಕೆ, ನಾಲ್ಕು ಮಾತು ಆಡೋದಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಇವತ್ತು ಏನಪ್ಪ ಅಂಬೇಡ್ಕರ್ ಜಯಂತಿಯಲ್ಲಿ ಇವತ್ತು ಏನಪ್ಪ ಅಂದರೆ ನಾನು ಇಲ್ಲಿವರೆಗೆ ಪ್ರತಿ ವರ್ಷ ನಾನು ನಡ್ಕೊಂಡೇ ಬರ್ತಾಯಿದ್ದೆ. ನನಗೆ ಈ ವರ್ಷ ಸ್ವಲ್ಪ ಅನಾರೋಗ್ಯದ ಕಾರಣ ಇವತ್ತು ಏನಪ್ಪ ಅಂದರೆ ತಮ್ಮ ಜೊತೆಗೆ ಬರೋದಾಗಲಿಲ್ಲ. ಆದರೂ ನಾನು ಸ್ವಲ್ಪ ದೂರದ ಇದು ತಮ್ಮ ಜೊತೆಗೆ ಬಂದು ನಾನು ಐಬೇರು ಕುಂತೀವಿ ವೇದಿಕೆಗೆ ನಾನು ಬಂದಿದ್ದೇನೆ ಅಂತಕ್ಕಂಥದ್ದು ಕೂಡ ಹೇಳ್ತೇನೆ. ಮುಂದಿನ ದಿನಗಳಲ್ಲಿ ಈ ಅಂಬೇಡ್ಕರ್ ಜಯಂತಿ ಇವತ್ತು 36ನೇ ಜಯಂತಿ ಅದ್ಭುತವಾಗಿ ವಿಜೃಂಭಣೆಯಿಂದ ಮಾಡಲಂತ ನಾನು ಆಶಿಸ್ತೇನೆ. ಅದೇ ರೀತಿ ನಮ್ಮ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಇವತ್ತು ಒಳ್ಳೆಯ ರೀತಿಯ ಒಂದು ಸಭೆ ಇವತ್ತು ಜಯಂತಿ ಸಭೆ ಏರ್ಪಡಿಸಿದ್ದಕ್ಕಾಗಿ ಅವರಿಗೂ ಮತ್ತು ಪ್ರತಿಯೊಂದು ತಾಲೂಕಾ ಅಧಿಕಾರಿಗಳಿಗೂ ಮತ್ತು ಪ್ರತಿಯೊಬ್ಬ ಈ ಮುಂದೆ ಕುರಿತಂಥ ನನ್ನ ಹಿರಿಯರಿಗೂ ಮುಖಂಡರಿಗೂ ಮತ್ತು ತಾಯಂದರಿಗೆ ಅಕ್ಕಂದಿರಿಗೂ ಪತ್ರಕರ್ತರ ಬಳಗದವ್ರಿಗೂ 1 4 ಮಾತುಗಳು ವಿರಾಮ ಕೊಡ್ತಾರೆ. ಜೈ ಹಿಂದ್, ಜೈ ಕನ್ನಡ.